ಹೀಗೆ ಅಶ್ವತ್ಥ ಗಿಡವನ್ನು ಮಥನ ಮಾಡಬೇಕು. ಇಡ್ಲಿ ಅಥವಾ ಕಟ್ಟಿಗೆ ಹೊತ್ತೋದು ಈಗಿನ ಕಾಲದವ್ರಿಗೆ ಕಷ್ಟ ಆಗಿರ್ತದೆ. ಆ ಕಾಲದಲ್ಲಿ ಅದನ್ನು ಮಥನ ಮಾಡಿ ಅದರಿಂದ ಬೆಂಕಿಯನ್ನು ಉತ್ಪಾದನೆ ಮಾಡಿ ಆ ಮೂಲಕ ಅದನ್ನು ಮಾಡ್ಕೊಂಡು ಸ್ವಲ್ಪ ಕಷ್ಟನೇ ಆಗಿದ್ದಿರಬೇಕು. ಆದರೆ ಒಂದು ಅನುಕೂಲ ಏನಿತ್ತಂದರೆ ಯಾವತ್ತೂ ಕೂಡ ಮನೆಯಲ್ಲಿ ಬೆಂಕಿ ಇದ್ದೇ ಇರ್ತಿತ್ತು. ಎಲ್ಲರೂ ಆಹಿತಾಗ್ನಿಗಳಾಗಿರ್ತಿದ್ರು. ಆಹಿತಾಗ್ನಿಗಳೇ ಮುಂದೆ ಐತಾಳರಾದರು ಉಡುಪಿ ಕಡೆ. ಅಂದರೆ ಬೆಂಕಿ ಯಾವತ್ತೂ ಮನೆಯಲ್ಲಿ ಇದ್ದೇ ಇದ್ದಿದ್ದು, ಅದು ಆರುವಂತೆ ಇಲ್ಲ. ಅದಕ್ಕಾಗಿ ಆ ಬೆಂಕಿ ಯಾವುದು ಇದ್ದೇ ಇರ್ತಿತ್ತಾದ್ರಿಂದ ಇಷ್ಟು ಸಮಸ್ಯೆ ಇರ್ತಿರ್ಲಿಲ್ಲ. ಅಂತೂ ಅಲ್ಲಿಂದ ಬೆಂಕಿ ಬರಬೇಕು. ಅದು ಹೊರತಾಗಿ ಇದರಿಂದ ನೀವು ಅಡುಗೆ ಮಾಡಿದ್ರು, ಕಟ್ಟಿಗೆಯಿಂದ ಅರಣಿಯಿಂದ ತಯಾರು ಮಾಡದೇ ಇದ್ದರೆ ಅದು ಬೇರೆ ಯಾವುದೇ ಕಟ್ಟಿಗೆ ಆದರೂ ಇದ್ದಲಾದರೂ ಅಷ್ಟೇನು ಪ್ರಶಸ್ತ ಅಲ್ಲ, ಅಷ್ಟೇನು ನಮ್ಮ ಬೆನ್ನು ನಾವೇ ತಗೊಳ್ಳುವಂತಿಲ್ಲ ಅಂತ ಅದನ್ನು ಗಮನಿಸ್ಬೇಕು. ಆದರೂ ಈಗಲೂ ಕೂಡ ಅಂತ ಮಾಡುವಂಥವ್ರು ಇದ್ದಾರೆ. ಅವ್ರೇನು ಮಾಡ್ತಾರಂದರೆ ಕೊನೆ ಪಕ್ಷ ಶ್ರಾದ್ದ ಇತ್ಯಾದಿ ಅಪರೂಪದ ವಿಶೇಷ ಕೆಲಸಗಳೇನು ಬರ್ತಾವಲ್ಲ ಮನೆಯಲ್ಲಿ, ಆ ಸಂದರ್ಭದಲ್ಲಿ ಅರಣ್ಯ ಮಥನ ಮಾಡಿ ಅದ್ರ ಮೂಲಕ ಬೆಂಕಿಯನ್ನು ಉತ್ಪಾದನೆ ಮಾಡಿ ಆವತ್ತಿನ ಅಡಿಗೆಯನ್ನು ಮಾಡ್ತಾರೆ. ಮಾಡೋರು ಇದ್ರು, ಈಗೂ ಅಲ್ಲಲ್ಲಿದ್ದಾರೆ ಅಪರೂಪಕ್ಕೆ ಅಂತ ಕೇಳಿದೆ. ಅನಲನ್ನು ಅರಣ್ಯೊಳಗಿತ್ತಂತೆ. ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ಆತ ತೋರದಲ್ಲೇ ಇದ್ದಾನೆ. ಕೆಲವು ಕಡೆ ತೋರ್ತಾನೆ. ಬ್ರಹ್ಮಾದಿಗಳು ಬಹಳ ಶ್ರೇಷ್ಠ ಪ್ರತೀಕಗಳು. ಬ್ರಹ್ಮ ಲಕ್ಷ್ಮಿ ಇವರೆಲ್ಲ ಪರಮಾತ್ಮನ ದಾಸರು ಲಕ್ಷ್ಮಿಯಿಂದ ಪ್ರಾರಂಭ ಆಗ್ತಾರೆ, ನಮ್ಮ ತನಕ ಇರ್ತಾರೆ. ಕೆಲವು ಕಡೆ ತೋರ್ತಾನೆ, ಕೆಲವು ಕಡೆ ತೋರೋದಿಲ್ಲ. ಪ್ರತೀಕ ಹೇಗಿರ್ತದೋ ಹಾಗೆ. ಎಲ್ಲಿ ಯಾವ ದೇವಾಲಯದಲ್ಲಿ ಯಾವ ಮಠದಲ್ಲಿ ಶ್ರದ್ಧೆಯಲ್ಲಿ ಪೂಜೆ ಇತ್ಯಾದಿ ನಡೀತಾವೆ, ಹೇಗೆ ನಡ್ಕೋತಾರೋ ಅಲ್ಲಿ ಸನ್ನಿಧಾನ ಬಹಳ ಜಾಗೃತವಾದ್ದು ಅಂತ ಹೇಳ್ತಾರೆ. ಆ ಥರ ಲಕ್ಷ್ಮೀದೇವಿ ಬ್ರಹ್ಮ ಇವರೆಲ್ಲ ಬಹಳ ಶ್ರೇಷ್ಠ ಪ್ರತೀಕಗಳು, ಶ್ರೇಷ್ಠವಾದ ಪ್ರತಿಮೆಗಳು. ಅದರಿಂದ ಅಲ್ಲಿ ತೋರ್ತಾನೆ, ಉಳಿದ ಕಡೆ ತೋರೋದಿಲ್ಲ. ತೋರದಲ್ಲಿ ಇರುತಿಹ ಈ ಜಗನ್ನಾಥ ವಿಠಲ. ಮತ್ತು ಇನ್ನೊಂದು ಅರ್ಥನೂ ಮಾಡ್ಬೋದು, ಬ್ರಹ್ಮಾದಿ ದೇವತೆಗಳಿಗೆ ತೋರ್ತಾನೆ. ಯಾಕೆಂದ್ರೆ ಅವರಂತ ಸಾಧನೆ ಮಾಡಿದ್ದಾರೆ. ಅವರಲ್ಲಿ ಅವನ ಸನ್ನಿಧಾನ ಅಲ್ಲಿ ಹೆಚ್ಚಿದೆ, ನಮ್ಮ ಕಡೆ ಕಡಿಮೆ ಇದೆ ಅಂತ ಒಂದು ವಿಷಯ ಬೇರೆ. ಅವರಿಗೆ ಆತ ತೋರ್ತಾನೆ, ಅವರಿಗೆ ಜ್ಞಾನಕ್ಕೆ ವಿಷಯನಾಗ್ತಾನೆ. ಉಳಿದವರಿಗೆ ತೋರೋದಿಲ್ಲ. ತೋರಿದ್ರು ಬಹಳ ಕಡಿಮೆಯಾಗಿ ತೋರ್ತಾನೆ. ಅದು ಹಾಗೊಂದು ಮುಂದೊಂದು ಶ್ಲೋಕನೇ ಬರೋದಿಲ್ಲ ಹರಿಕಥಾಮೃತಸಾರದಲ್ಲಿ. ಸೌದಾಮಿನಿಯಂತೆ ಬಹಳ ಜ್ಞಾನ ಪಡ್ಕೊಂಡವರು ಕೂಡ, ಅಪರೋಕ್ಷ ಜ್ಞಾನಿಗಳಾದವರು ಕೂಡ, ಸಾಧನೆಯನ್ನು ಮುಗಿಸಿದವರು ಕೂಡ ಭಗವಂತನನ್ನು ಗಂಟೆಗಟ್ಟಲೆ ಸತತವಾಗಿ ಮನಸ್ಸಿನಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ. ಕೃಷ್ಣ ರಾಮ ಇತ್ಯಾದಿ ಅವತಾರಗಳನ್ನ ಎದುರು ನೋಡ್ಬೋದು, ಬಿಂಬವನ್ನ ಗಂಟೆಗಟ್ಟಲೆ ನೋಡ್ಲಿಕ್ಕೆ ಬರೋದಿಲ್ಲ. ಮಿಂಚಿನಂತೆ ಬಹಳ ಜ್ಞಾನ ಪಕ್ವಾದಾಗ ಒಂದು ಮಿಂಚಿನಂತೆ ಮರೆಯಾಗಿರ್ತಾನೆ. ಇನ್ನೂ ಶ್ರೇಷ್ಠರಾದವರಿಗೆ ಮತ್ತೊಬ್ಬರಿಗೆ 1 ನಿಮಿಷ, ಮತ್ತೊಬ್ಬರಿಗೆ 10 ನಿಮಿಷ, ಅದೆಲ್ಲ ಭಾಗವತದಲ್ಲಿದೆ. ಹಾಗೆ ಯೋಗ್ಯತೆ ಹೆಚ್ಚಾದಂತೆ ದೀರ್ಘಕಾಲ ಅವರಿಗೆ ಆತ ಕಾಣಿಸ್ಕೊತಾನೆ. ಅದಕ್ಕಾಗಿ ತೋರದಲ್ಲೇ ಇರುತಿಹ. ಈ ಜಗನ್ನಾಥ ವಿಠಲ, ಜಗನ್ನಾಥ ಅಂತಂದ್ರೆ ಜಗತ್ತಿಗೆ ನಾಥ ಅಂತ ಅರ್ಥ. ಆ ಪರಮಾತ್ಮನ ಹೆಸರನ್ನೇ ದಾಸರಿಟ್ಕೊಂಡಿದ್ದಾರೆ. ವಿಠಲ ಅಂತನ್ನೋದು ಆ ದಾಸ ಪರಂಪರೆಯಲ್ಲಿ ಬಂದಂತ ಎಲ್ಲರಿಗೂ ಕೂಡ ಅನ್ವಯ ಆಗುವಂತ ಹೆಸರು. ಅದಕ್ಕೂ ಒಂದು ಏನು ಅರ್ಥ ಅಂತ ಗಮನಿಸಬೇಕು. ವಿಠಲ ಅಂತ ಈಗ ಹೆಸರಿದೆ. ಮೂಲತಃ ವಿಠಲ ಅನ್ನೋ ಶಬ್ದ ಸಂಸ್ಕೃತ ಶಬ್ದ ಅಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ಯಾವುದೇ ಪುರಾಣದಲ್ಲಿ, ಯಾವುದೇ ವೇದದಲ್ಲಿ ಈ ಹೆಸರೇ ವಿಠಲ ಅನ್ನೋ ಹೆಸರೇ ಬಂದಿಲ್ಲ. ಅದು ಆಧುನಿಕ ಹೆಸರದ. ವಿಷ್ಣು ಅಂತ ಏನು ಹೆಸರಿದೆಯಲ್ಲ, ಆ ವಿಷ್ಣು ಅನ್ನೋ ಹೆಸರು ಕ್ರಮವಾಗಿ ಪರಿವರ್ತನೆ ಹೊಂದಿ ಮಹಾರಾಷ್ಟ್ರಕ್ಕೆ ಬಂದು ಮರಾಠಿ, ಕನ್ನಡ ಇದೆಲ್ಲರ ಸಮ್ಮಿಶ್ರಣದಿಂದಾಗಿ ವಿಠಲ ಅನ್ನೋ ಶಬ್ದ ಒಂದು ಹುಟ್ಟಿತು. ಅದು ವಿಠಲ. ಹೀಗೆಲ್ಲ ಅದರ ಅರ್ಥ. ವಿ ಅಂದರೆ ವಿಶೇಷವಾಗಿ ಅಂತ ಅರ್ಥ. ಮೂಲತಃ ಸಂಸ್ಕೃತ ಶಬ್ದ ಅಲ್ಲದೇ ಇದ್ರೂ ಅದಕ್ಕೊಂದು ಅರ್ಥ ಹೇಳ್ಬೋದು. ವಿ ಅಂದರೆ ವಿಶೇಷವಾಗಿ ಅಂತ ಅರ್ಥ. ವಿಶೇಷವಾಗಿ ಈ ಜಗತ್ತನ್ನೆಲ್ಲ ನಾಶ ಮಾಡುವಂಥವನು ಅಂತ ಈಗೊಂದು ಅರ್ಥ ಹೇಳ್ಬೋದು. ಎಲ್ಲ ಕಡೆ ವ್ಯಾಪ್ತನಾದವನು, ನಾಶ ಮಾಡ್ಬೋದು ಅಂತೂ ಒಂದು ಅರ್ಥ ಇದ್ದಂತೆ ನೆನಪು. ಫಲ ಅಂತಂದ್ರೆ ಇರೋವನು ಅಂತ ಅರ್ಥ. ಎಲ್ಲ ಕಡೆ ವ್ಯಾಪ್ತನಾದವನು, ಅದನ್ನ ವಿಠಲ ಅಂತ ಈಗೊಂದು ಹೆಸರನ್ನು ಸ್ಥೂಲವಾಗಿ ತಿಳ್ಕೊಳ್ಬಹುದು. ಇಂತಹ ಜಗನ್ನಾಥ ವಿಠಲನ ಕರುಣ ಪಡೆವ, ಆತನ ಕರುಣೆಯನ್ನು ಪಡೆಯುವ ಮುಮುಕ್ಷು ಜೀವರೇನಿರ್ತಾರಲ್ಲ, ಮುಮುಕ್ಷು ಜೀವರು ಅಂದ್ರೆ ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡುವಂಥ ಜೀವರು. ಅವರು ಪರಮ ಭಾಗವತರನ್ನು ಕೊಂಡಾಡಬೇಕು. ಮಹಾಭಾಗವತರನ್ನು ಪ್ರತಿನಿತ್ಯವೂ ಕೊಂಡಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು. ಕೊಂಡಾಡುವುದು ಪ್ರತಿನಿತ್ಯ ಮಾಡಬೇಕಾದಂಥ ಕೆಲಸ ಇದು. ಅರಣ್ಯೊಳಗಿತ್ತಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ಅಂತಿದೆ. ದಾಮೋದರ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ.
ಈ ಹಿಂದೆ ನರಸಿಂಹ ಅನ್ನೋ ಶಬ್ದವನ್ನು ದಾಸರು ಪ್ರಯೋಗ ಮಾಡಿದ್ರು. ಮುಂದೆ ಬರುವಂಥ ಶಬ್ದ ದಾಮೋದರ ಅಂತ. ಈ ಎಲ್ಲ ಶಬ್ದಗಳನ್ನ ಇಂಥವೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶಬ್ದಗಳು, ಪುರಾಣದಲ್ಲಿ ಬರುವಂಥ ಶಬ್ದಗಳನ್ನ ದಾಸರು ಇನ್ನು ಮುಂದೆ ಮುಂದೆ ಹೆಚ್ಚೆಚ್ಚಾಗಿ ಪ್ರಯೋಗ ಮಾಡ್ತಾರೆ. ಆ ಎಲ್ಲ ಶಬ್ದಗಳಿಗೂ ಅನೇಕ ಅರ್ಥಗಳಿದ್ದು ಒಂದೊಂದು ಅರ್ಥವನ್ನಾದರೂ ನಾವು ತಿಳ್ಕೊಳ್ಬೇಕು. ದಾಮೋದರ ಅಂತನ್ನೋದು ಕಾರ್ತಿಕ ಮಾಸಕ್ಕೆ ನಿಯಾಮಕವಾದಂಥ ರೂಪ. ದಾಮೋದರ ದೂರತರಾಂತರ ಬಂದೆ ದಾರಿತ ಪಾರಗ ಪಾರ ಪರಸ್ಮಾತ್ ಅಂತ ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ದಾಮೋದರ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ ದಾಮೋದರ ಸಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಆ ಹೆಸರಿದೆ. ದಶ್ಚಾಸವು ಅಮಶ್ಚ ಉದರಶ್ಚ ಅಂತ ಹೀಗಾದ್ರೆ ನಿರ್ವಚನ ಮಾಡಬೇಕು. ದ ಅಂದ್ರೆ ಎಲ್ಲ ಅಭೀಷ್ಟಗಳನ್ನು ಕೊಡುವಂಥವನು. ದ ಅಂದ್ರೆ ಕೊಡುವವನು ಅಂತ ಅರ್ಥ. ಏನ್ ಕೊಡ್ತಾನೆ ಅಂದ್ರೆ ಅಭೀಷ್ಟಗಳನ್ನು ಕೊಡುವವನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಮ ಅಂತಂದ್ರೆ ಪ್ರಮಾಣ ರಹಿತ. ಮ ಅಂದ್ರೆ ಪ್ರಮಾಣ. ಅ ಅಂತಂದ್ರೆ ನಿಷೇಧ ಸೂಚಕ. ಅಮ ಅಂದ್ರೆ ಪ್ರಮಾಣದಿಂದ ರಹಿತ. ಯಾವ ಪ್ರಮಾಣದಿಂದಲೂ ಯಾವ ಅಳತೆಗೋಲಿನಿಂದ ಅವನು ಅಳಿಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅಮ. ಉದರ ಅಂತಂದ್ರೆ ಆ ಪ್ರಳಯ ಉದ ಅಂದ್ರೆ ಪ್ರಳಯ ಕಾಲದ ನೀರು. ಅದರಲ್ಲಿ ರ ಅಂದ್ರೆ ವಿಹಾರ ಮಾಡುವವನು. ಪ್ರಳಯ ಕಾಲದ ಅವನು ಒಬ್ಬನೇ ಇರೋವನು. ಅವನು ಲಕ್ಷ್ಮೀದೇವಿ ಇಬ್ಬರೇ. ಹೀಗಾಗಿ ದಾಮೋದರ ಅನ್ನೋ ಶಬ್ದವನ್ನು ಅವನಿಗೆ ಅನ್ವಯಿಸಬಹುದು. ಉದರ ಅಂತಂದ್ರೆ ಉದರು ಅಂದ್ರೆ ಈ ಜೀವರ ಸಮೂಹಗಳು, ಸಾತ್ವಿಕರು, ರಾಜಸರು, ತಾಮಸರು ಅಂತ ಜೀವರೇನಿದ್ದಾರೆ. ಇವರೊಳಗೆ ಇದ್ದುಕೊಂಡು ಅವರನ್ನ ನೇಮಿಸುವವನು, ಅವರೊಳಗೆ ತಾನು ವಿಹರಿಸುವವನು ಅನ್ನೋ ಕಾರಣಕ್ಕಾಗಿಯೂ ಕೂಡ ಆತನನ್ನು ದಾಮೋದರ ಅಂತ ಅನ್ಬಹುದು. ಈ ನಾಂದಿ ಸಂಧಿಗೆ ಅನ್ವಯಿಸುವಂತಹ ಒಂದು ಫಲಶ್ರುತಿ ಪದ್ಯ ಇದೆ. ಮೋಹನ ವಿಠಲದಾಸರು ಅವ್ರು ಯಾರೋ ಒಬ್ರು ಹಿಂದೆ ನಾನು ಹೇಳಿದ್ದೆ, ಹೆಸರು ನನಗೆ ನೆನಪಿಲ್ಲ. ಹರಿಕಥಾಮೃತದ ಫಲ ಏನು, ಅದ್ರ ಶ್ರವಣ ಮಾಡಿದ್ರೆ ಫಲ ಏನು, ಅದರ ಯಾವ್ಯಾವ ಸಂಧಿಯನ್ನು ಯಾವ್ಯಾವ ಅಭೀಷ್ಟದ ಪ್ರಾಪ್ತಿಗಾಗಿ ಪಠನ ಮಾಡಬೇಕು ಅಂತ ಅನ್ನೋದಕ್ಕೆ ಅವರು ಒಂದು ಫಲಶ್ರುತಿ ಸಂಧಿಯನ್ನು ಕೂಡ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ದೆ. ಅಂಥದ್ದೇ ಇದೊಂದು ಪದ್ಯ. ಭಾಮಿನಿಯ ಷಟ್ಪದಿಯ ರೂಪದ ಈ ಮಹಾದ್ಭುತ ಕಾವ್ಯದ ಆದಿಯೊಳ ಮನೋಹರ ತರ ಮಾತ್ಮಕ ನಾಂದಿ ಪದ್ಯಗಳ ಯಾಮಯಾಮಕ್ಕೆ ಪಠಿಸುವವರ ಸುಧಾಮಸಕ ಕೈ ಪಿಡಿಯಲು ಸುಗ ಪ್ರೇಮದಿಂದಲೇ ಕೇಳಿದ ಗುರು ಕಾರುಣ್ಯಕ್ಕೇನೆಂಬೆ. ಅದನ್ನ ಯಾಮಯಾಮಕ್ಕೆ ಅಂದ್ರೆ ಗಂಟೆಗೆ ಯಾವಾಗ ಸಾಧ್ಯವೋ ಅವಾಗೆಲ್ಲ ಅದನ್ನು ಪಠನ ಮಾಡ್ತಿರ್ಬೇಕು. ಪಠನ ಮಾಡ್ತಿದ್ರೆ ಸುಧಾಮಸಕ ಕೃಷ್ಣ ಆ ಭಕ್ತರ ಕೈ ಹಿಡಿತಾನೆ. ಇದಕ್ಕಾಗಿ ಗುರುಗಳು ಜಗನ್ನಾಥದಾಸರು ಇದನ್ನು ರಚನೆ ಮಾಡಿದರು. ಕರುಣೆಯಿಂದ ಜನರ ಮೇಲೆ ಒಂದು ಕರುಣೆಯಿಂದ ಇದನ್ನು ರಚನೆ ಮಾಡಿದರು. ಅವರ ಕಾರುಣ್ಯವನ್ನು ನಾವು ಏನಂತ ಹೊಗಳೋದು, ಇಂಥ ಅದ್ಭುತವಾದಂಥ ಕಾರುಣ್ಯ ಅವ್ರದ್ದು. ಈ ಹರಿಕಥಾಮೃತದಲ್ಲಿ ಇನ್ನು ಮುಂದೆ ಅನೇಕ ಶಬ್ದಗಳು ಬರ್ತಾವೆ. ನರಸಿಂಹ, ದಾಮೋದರ ಇಂಥವೆಲ್ಲ ಶಬ್ದಗಳು. ಆ ನ ಅಂದ್ರೆ ಅದು ಎಷ್ಟನೇ ಯಾವ ಸಂಖ್ಯೆಗೆ ಸೂಚಕ, ಹ ಅನ್ನೋದು ಯಾವ ಸಂಖ್ಯೆಗೆ ಸೂಚಕ ಅಂತ ಈಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ ವ್ಯಾಖ್ಯಾನಕಾರರು. ನರಸಿಂಹ ಅಂತ ಅನ್ನೋದು 5184 ರೂಪಗಳು. ನಾನು ನಿಖರವಾಗಿ ನೆನಪಿನಿಂದ ಹೇಳಲಿಲ್ಲ, ಏನೋ ಒಂದು ಅಂದಾಜಿನ ಮೇಲೆ ಹೇಳಿದೆ, ಸ್ವಲ್ಪ ತಪ್ಪಿದ್ರೂ ಇರ್ಬೋದು. ಸ ತ ದ ಧ ನ, ಸ ಥ ದ ಧ ನ, ನ ಅನ್ನೋದು 5ನೇ ಅಕ್ಷರಕ್ಕೆ ಸೂಚಕ. ಕ ಅಂತ ಅನ್ನೋದು ಎಷ್ಟನೇ ಅಕ್ಷರಕ್ಕೆ ಸೂಚಕ, ಈಗ ಅದನ್ನೆಲ್ಲ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡು ಅದನ್ನ ಕೊನೆಯಿಂದ ಮೊದಲಿನ ತನಕ ಓದಬೇಕು. ಏನೋ ಒಂದು ಸಂಖ್ಯೆ ಬರ್ತಲ್ಲ, 5184 ಅಂತ ಬಂದರೆ ಅದನ್ನು 84 ಅಂದ್ರೆ 48 ಅಂದರೆ 88,415 ಹೀಗೆ ಓದ್ಬೇಕು ಅದನ್ನು. ಅಂಕಾಣಂ ವಾಮತೋಗತಿ ಅಂತ ಅದನ್ನು ಮುಂದೆ ಹೇಳ್ತಾರೆ. ನನಗೆ ಈಗ ವಿಷಯಗಳು ನೆನಪಿಲ್ಲ. ಈಗ ಇಲ್ಲೇನಿದೆ ಅಂತಂದರೆ 13 ಪದ್ಯಗಳು ಬಂತಲ್ಲ ಈ ಹರಿಕಥಾಮೃತದಲ್ಲಿ. 13 ಅಂತ ಅನ್ನೋದು ಅದು ಒಂದು ದೀಪದ ಸಂಕೇತ ಅಂತ ತಿಳ್ಕೊಳ್ಬೇಕಂತ. ಯಾಕಂತಂದ್ರೆ ದೀಪ ಅಂತ ಶಬ್ದ ಇದೆಯಲ್ಲ, ದೀಪ ಅನ್ನೋ ಶಬ್ದವನ್ನು ಗಮನಿಸಬೇಕು. ದಿ ಅಂದ್ರೆ ಏನದು, ತ ಥ ದ. ದಿ ಅನ್ನೋದು 3, ಪ ಅನ್ನೋದು 1. ತವರ್ಗದಲ್ಲಿ ದ ಅನ್ನೋದು 3ನೇ ಅಕ್ಷರ, ಪವರ್ಗದಲ್ಲಿ ಪ ಅನ್ನೋದು 1ನೇ ಅಕ್ಷರ. ಹಾಗಾಗಿ 31 ಆಯ್ತು. ಜಿ ಅಂದ್ರೆ 3, ಪ ಅಂದ್ರೆ 1, 31 ಆಯ್ತು. ಅದನ್ನು ಹಿಂದಿಂದ ಓದಿದ್ರೆ ಅಂಕಾನಾಂ ವಾಮತೋಗತಿ ಅಂತ ಓದಿಬಿಟ್ರೆ 13 ಆಯ್ತು. ಅಂತೂ 13 ಪದಗಳಿಗೆ ಅದು ಸೂಚಕ. ಅಂತೂ ಭಗವಂತನಿಗೊಂದು ದೀಪಾರಾಧನೆ ದಾಸರು ಈ ಮೂಲಕ ಮಾಡಿದ್ದಾರೆ ಅಂತ ಅದಕ್ಕೆ ಸೂಚಕ ಅಂತ ಹೀಗೆ ವ್ಯಾಖ್ಯಾನಕಾರರು ಹೇಳ್ತಾರೆ. ಇಂಥವೆಲ್ಲ ವಿಲಕ್ಷಣ ವ್ಯಾಖ್ಯಾನಗಳು ಇನ್ನು ಮುಂದೆ ಹೆಚ್ಚು ಬರೋದಿದೆ. ನರಸಿಂಹ, ವಿಷ್ಣು ಪ್ರತಿಯೊಂದು ಶಬ್ದಕ್ಕೂ ದಾಸರನ್ನು ಹೇಳಲಿಲ್ಲ, ಆದರೆ ವ್ಯಾಖ್ಯಾನಗಳಲ್ಲಿ ಅಂಥದ್ದು ವಿಚಿತ್ರವಾದಂಥ ವ್ಯಾಖ್ಯಾನಗಳನ್ನು ಮಾಡ್ತಾರೆ.
ಅಂಥ ವ್ಯಾಖ್ಯಾನದಲ್ಲಿ ಅದಕ್ಕೊಂದು ಮಾದರಿಯಾಗಿ ಇವತ್ತು ಆ ದೀಪ ಅಂತ ನೋಡಿದ್ವಿ. ಆ ಮೂಲಕ ಕಾರ್ತಿಕ ಮಾಸದಲ್ಲಿ ಅದು ಭಗವಂತನಿಗೆ ದೀಪ ರೂಪವಾಗಿ ಅರ್ಪಿತ ಆಗಲಿ ಅನ್ನೋಲ್ಲಿಗೆ ಆ ಹರಿಕಥಾಮೃತಸಾರದ ಮಂಗಳಾಚರಣೆ ಸಂಧಿ ಏನಿದೆ ಅದರ ಸಮಾಪ್ತಿ ಇಲ್ಲಿಗೆ ಆಗಿದೆ.